ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮ್ಮ ಗುಂಡು ಅಂದ್ರೆ ಅವರ ಅಪ್ಪನಿಗೆ ಪ್ರಾಣ. ಅವನಿಗೆ ಮಗನ ಕಂಡ್ರೆ ಅಷ್ಟು ಪ್ರೀತಿ. ಅಪ್ಪನ ಮುದ್ದಿನ ಮಗ ಅವನು. ಅದಕ್ಕೆ ನನ್ನ ಮಗ ಭೂಮಿಕನ ಹೊಟ್ಟೆಲೆ ಹುಟ್ಟಬೇಕು. ನಾನು ಅವನ್ನ ಎತ್ಕೊಂಡು ಮುತ್ತಾಡಬೇಕು. ಇಷ್ಟ ಆಗ್ಬಿಟ್ರೆ ಸಾಕು ಕಣ, ನೆಮ್ಮದಿಯಿಂದ ಕಣ್ಣು ಮುಚ್ಕೊಂಡು ಬಿಡ್ತೀನಿ. ಅಯ್ಯಯ್ಯೋ, ಏನಜ್ಜಿ ನೀವು ಒಳ್ಳೆ ಕಾರ್ಯ ನಡೆಯುವಾಗ ಯಾಕೆ ಈ ಥರ ಎಲ್ಲ ಮಾತಾಡ್ತೀರಾ? ಅಜ್ಜಿ, ನಿಮಗೇನು ಆಗಲ್ಲ ಅಜ್ಜಿ, ನೀವು ಚೆನ್ನಾಗಿರ್ತೀರಾ. ಇನ್ನು ಎಂತ ಕಾರ್ಯಗಳನ್ನ ನೋಡ್ಬೇಕು ನೀವು. ಹಾಗೆಲ್ಲ ಮಾತಾಡ್ಬೇಡಿ. ಬಿಡ್ತು ಅನ್ನಿ, ನೀವು ಬಿಡ್ತು ಅನ್ನಿ. ಬಿಡ್ತು ಬಿಡ್ತು. ಬಂದ ಬಂದ ಗೆಳೆಯ, ಇಷ್ಟು ಲೇಟಾಗ ಬರೋದು? ಇವತ್ತು ಸೆಂಟರ್ ಆಫ್ ಅಟ್ರಾಕ್ಷನ್ ನೀನೇ ಲೇಟಾಗಿ ಬಂದ್ರೆ ಹೆಂಗ? ಏ ಆಪ್ತ ಮಿತ್ರ, ಬಂದಾಯ್ತಲ್ಲ, ಇನ್ಯಾಕ್ ತಡ? ಕೆಳಗಡೆ ಭೂಮಿಕಾ ರೆಡಿ ಆಗ್ತಿದ್ದಾಳೆ, ನೀವು ಬೇಗ ಬೇಗ ರೆಡಿ ಮಾಡಿ. ಸರಿ ಅಜ್ಜಿ, ಸರಿ. ನಡೆಯಪ್ಪ, ಬಾ. ಒಂದು ನಿಮಿಷ. ಗೆಳೆಯ, ಹೇಗಿದ್ಯೋ ನನ್ನ ಅರೇಂಜ್ಮೆಂಟ್ಸು? ಎಲ್ಲ ನೋಡ್ತಾ ಇದ್ರೆ ನನಗೆ ಟೆನ್ಷನ್ ಆಗ್ತಾ ಇದೆ. ಟೆನ್ಷನ್? ಲೇ, ಇವನ್ನೆಲ್ಲ ನೋಡಿ ಖುಷಿ ಪಡ್ಬೇಕಣ, ಟೆನ್ಷನ್ ಮಾಡ್ಕೋಬಾರ್ದು. ಧೈರ್ಯ ತಗೋ. ಪಾ, ಇದು ಹೇಳಿದಷ್ಟು ಸುಲಭ ಅಲ್ಲ. ಇಂಥ ಸಿಚುವೇಶನ್ ಫೇಸ್ ಮಾಡೋದು ಭಾಳ ಕಷ್ಟ. ನನ್ನ ಪ್ರೀತಿಯನ್ನು ಅವ್ರ ಹತ್ರ ಹೇಳ್ಕೊಂಬಿಟ್ಟೆ, ಬಟ್ ಅವ್ರನ್ನ ಈ ರೀತಿ ನಾನು ಹೇಗೋ ಫೇಸ್ ಮಾಡಲಿ? ಇದೆಲ್ಲ ಭಾಳ ಡೆಲಿಕೇಟ್ ವಿಷಯ ಕಣೋ. ಗೆಳೆಯ, ನನಗೂ ಅರ್ಥ ಆಗುತ್ತೆ ಕಣೋ. ನಿನಗಷ್ಟೇ ಅಲ್ಲಪ್ಪ, ಯಾರಾದರೂ ಸರಿ, ಎಷ್ಟೇ ಸಲಿಗೆ ಇದ್ರೂ ಇಂಥ ಸಿಚುವೇಶನ್ ಬಂದಾಗ ಒಂದು ಸ್ವಲ್ಪ ಹಂಗೆ ಅನಿಸುತ್ತೆ. ಹಂಗಂಬಿಟ್ಟು ಸುಮ್ಮನೆ ಇರೋಕ್ಕಾಗುತ್ತಾ? ಇವೆಲ್ಲ ಇದ್ರೇ ಕಣೋ ಲೈಫ್ ಕಂಪ್ಲೀಟ್ ಆಗೋದು. ಅದು ಅಲ್ಲದೆ ಮದುವೆ ಆಗೋ ಸಮಯದಲ್ಲಿ ಧರ್ಮೇಚ, ಅರ್ಥೇಚ, ಕಾಮೇಚ ಅಂತ ಪ್ರಾಮಿಸ್ ಮಾಡಿಸ್ಕೊಂಡ್ರಲ್ವಾ? ಅಂದ್ರೆ ಬದುಕಿನ ಎಲ್ಲಾ ಫ್ಲೇವರನ್ನು ಬಾಳ ಸಂಗಾತಿ ಜೊತೆಗೆ ಅನುಭವಿಸ್ತೀನಿ ಅಂತ ಆ ಪ್ರಾಮಿಸ್ನ ಉಳಿಸ್ಕೋಬೇಕು ಗೆಳೆಯ. ಸಂಬಂಧ ಅನ್ನೋದು ಬರೀ ದೇಹ ಸಂಬಂಧಪಟ್ಟಿದ್ದಲ್ಲ ಕಣೋ. ಎರಡು ಮನಸ್ಸಿಗೆ, ಎರಡು ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ಲೈಫು ಒಂಥರ ಹಂಗೆ ಕಣೋ, ಬಣ್ಣ ಬಣ್ಣದ ಕಾಮನ ಬಿಲ್ ಇದ್ದಂಗೆ. ಎಲ್ಲ ಬಣ್ಣಗಳಿದ್ರೇ ಲೈಫು ಕಲರ್ಫುಲ್ ಆಗಿರೋದು. ಆಮೇಲೆ ಓಶೋ ಗೊತ್ತು ತಾನೆ ನಿನಗೆ? ಓಶೋ ರಜನೀಶ್. ಹಾಂ, ಗೊತ್ತು. ಅವ್ರೇನು ಹೇಳಿದ್ದಾರೆ ಗೊತ್ತಾ? ಒಂದು ಗಂಡು ಒಂದು ಹೆಣ್ಣು ಒಂದಾಗೋದು ಒಂಥರ ಮೆಡಿಟೇಷನ್ ಇದ್ದಂಗಂತೆ. ಪ್ರಪಂಚನ ಪೂರ್ತಿಯಾಗಿ ಮರೆತು ಪ್ರೀತಿಯಲ್ಲಿ ಮುಳುಗೋಗೋ ದಿ ಬೆಸ್ಟ್ ಮೆಡಿಟೇಷನ್ ಅಂತ ಕಣೋ. ಅಪ್ಪ, ಆಮೇಲೆ ಅಜ್ಜಿ ಹೇಳಿದ ನೆನಪಿದೆ ತಾನೆ? ನೀನು ಅತಿಗೆ ಒಂದಾದ್ರೇನೆ ನಿಮ್ಮಮ್ಮ ಹುಷಾರಾಗೋದು. ಅದು ನೆನಪಿಟ್ಕೊ, ಮರಿಬೇಡ. ನೀನು ಜಾಸ್ತಿ ಯೋಚನೆ ಮಾಡಬೇಡ. ಟೇಕ್ ಇಟ್ ಈಸಿ, ಎಲ್ಲ ಒಳ್ಳೇದಾಗುತ್ತೆ ಗೆಳೆಯ. ಈಗ ರೆಡಿ ಆಗ್ಬೇಕಪ್ಪ, ಟೈಮ್ ಇಲ್ಲ. ಗುಡ್. ಯವ್ವ, ಅಕ್ಕರೆ ನೀವ್ ಹಿಂಗ್ ನಾಚ್ಕೊಳ್ಳೋದ್ನ ನಾನು ಯಾವತ್ತೂ ನೋಡೇ ಇರ್ಲಿಲ್ಲ. ನೀವು ನಾಚ್ಕೊಂಡಾಗ ತುಂಬಾ ಮುದ್ದಾಗಿ ಕಾಣಿಸ್ತೀರ.
ಚಿಕ್ಕ ಹುಡುಗಿ ಥರ ಕಾಣಿಸ್ತಾ ಇದ್ದೀರಾ. ನಿಮಗೆ ನಾಚಿಕೆನೆ ಮೇಕಪ್ಪು, ನಾಚಿಕೆನೆ ಒಡವೆ, ಅಷ್ಟು ಮುದ್ದ ಕಾಣಿಸ್ತಿದ್ದೀರ. ಒಳ್ಳೆ ಚಿಕ್ಕ ಹುಡುಗಿ ಥರ ಕಾಣಿಸ್ತಿದ್ದೀರ. ಅಲ್ಲಿ ರೇಗಿಸ್ಬೇಡ. ಇಲ್ಲ ಅಕ್ಕರೆ, ನಿಜನೇ ಹೇಳ್ತೀವ್ ನೀ. ಎಲೆ ಅಲ್ಲ ಅಲ್ಲ ಅಲ್ಲ, ಆ ಕಡೆ ತಿರುಗೋ. ಸೂಪರ್ ಸೂಪರ್ ಗೆಳೆಯ. ಏನೋ ಮಿಸ್ಸಿಂಗ್ ಇದೆಯಲ್ಲ. ಕೈ ಕೊಡು. ಗೆಳೆಯ ಏನು ಅಸಹ್ಯ, ಸುಮ್ಮನೆ ಬೇಡ. ಓ ಗೆಳೆಯ, ಕೆಲವೊಂದಿಷ್ಟು ಎಷ್ಟೇ ಹಳೆದಾದರೂ ಟ್ರೆಂಡಿಂಗಲ್ಲೇ ಇರುತ್ತೆ. ಅದರಲ್ಲಿ ಇದು ಒಂದು. ಇದನ್ನು ಕೈಗೆ ಸುತ್ಕೊಂಡು ಅಂತ ಸ್ಮೆಲ್ ತಗೊಂಡ್ರೆ ಕಣೋ, ಫಸ್ಟ್ ನೈಟು ಕಿಕ್ ಸ್ಟಾರ್ಟ್ ಆಗೋದು. ಒಂದು ಗತ್ತು ಗಮ್ಮತ್ತು ಅನ್ನೋದು ಬರೋದು. ನಿನಗಿವೆಲ್ಲ ಗೊತ್ತಾಗಲ್ಲ. ಕೊಡಿ. ಬೇಡ ಕಣ ಅನ್ನದ, ನನಗೆ ಹೂ ಅಂದ್ರೆ ಅಲರ್ಜಿ ಕಣ, ನಿಂಗೆ ಗೊತ್ತಿಲ್ವಾ? ಅಲರ್ಜಿ? ಹಾಂ, ಅದಕ್ಕೆ ಮಲ್ಲಿಗೆ ಹೂ ತಂದು ಕೊಡ್ತಿದ್ದಲ್ಲ, ಅವಾಗಿರ್ಲಿಲ್ವಾ ಅಲರ್ಜಿ? ಅಲರ್ಜಿ ಅಲ್ಲ, ಅವಾಗಲೇ ಹೋಯ್ತು. ನೀನು ಸುಮ್ಮನೆ ಇರ್ಬೇಕಷ್ಟೇ ಈಗ. ಲೇ, ಈ ಅವತಾರದಲ್ಲಿ ನಾನು ನೋಡ್ಕೋತಾ ಇದ್ರೆ ಒಂಥರ ಅನ್ಸುತ್ತೆ ಕಣ. ಏನು ಸಂಕೋಚ ಆಗ್ತಾ ಇದೆಯಾ? ಗೆಳೆಯ, ಮದುವೆ ಆದಾಗಲೇ ನಿನಗೊಂದು ಕಿವಿ ಮಾತು ಹೇಳಿದ್ದೆ, ನೆನಪಿದ್ಯಾ? ಈ ಸಂಕೋಚ ಅನ್ನೋದು ಬಿಟ್ರೇನೆ ಸಂತತಿ ಬೆಳೆಯೋದು ಅಂತ. ಸಾಕು ಮಾಡಪ್ಪ ನಿನ್ನ ತರಲೆ ಫಿಲಾಸಫಿನ. ಈಗ ನನ್ನ ಅಲಂಕಾರ ಮುಗಿದಿದ್ರೆ ಹೊರಡ್ಬೋದು. ಆಯ್ತು, ನಾನು ಹೊರಡ್ತೀನಿ. ಯಾಕೆ ಹೇಳು? ಈಗ ಅತ್ತಿಗೆ ಗ್ಲಾಸಲ್ಲಿ ಹಾಲು ಹಿಡ್ಕೊಂಡು ಒಳಗೆ ಬರೋ ಟೈಮ್ ಆಯ್ತಲ್ಲ. ಬಾಪ ಅಲ್ಲಿವರೆಗೂ ದೇವರ ಥರ ಕೂತಿರ್ಬೇಕು ನೋಡೋ. ಈಗ ಒಂದೊಂದು ಕ್ಷಣನೂ ಒಂದೊಂದು ದಿವಸ ಥರ ಇರುತ್ತೆ ಕಣೋ. ಮಾಮೂಲಿ ಹೊಡ್ಕೊಳ್ಳೋದಕ್ಕಿಂತ ಹಾರ್ಟು ಜೋರಾಗಿ ಟಗ 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 ಅಂತ ಹೊಡ್ಕೊಳ್ಳುತ್ತೆ. ಆ ಫೀಲ್ನ ಅನುಭವಿಸೋ, ಸಖತ್ತಾಗಿರುತ್ತೆ ಗೆಳೆಯ. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಗೆದ್ದು ಬಾ ಗೆಳೆಯ, ಗೆದ್ದು ಬಾ. ಆಮೇಲೆ ನಾಚಿಕೆ ಗೀಚಿಕೆ ಅಂತ ಏನಾದರೂ ಆಚೆ ಓಡ್ ಬಂದೆ, ಅಜ್ಜಿಗೆ ಫಿಟ್ಟಿಂಗ್ ಇಟ್ಬಿಡ್ತೀನಿ. ಆಲ್ ದಿ ಬೆಸ್ಟ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.